ಸರ್, ವಚನಗಳು ಜನಸಾಮಾನ್ಯರಿಗೆ ಹತ್ತಿರ ಆಗಲು ಕಾರಣ ಏನು ಸರ್? ನಾವು ಈ ವಚನ ಸಾಹಿತ್ಯ ಅಥವಾ ವಚನಗಳು ಜನಸಾಮಾನ್ಯರಿಗೆ ಹತ್ತಿರವಾಗೋದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇದು ತುಂಬ ಸರಳವಾದಂತಹ ಭಾಷೆಯನ್ನು ಒಳಗೊಂಡಿತ್ತು ಮತ್ತು ಕೇಳಿಸಿಕೊಂಡ ಕೂಡಲೇ ಅರ್ಥ ಆಗ್ತೈತೆ. ಯಾಕೆಂದರೆ ಅವರು ಬಳಸುತ್ತಿದ್ದಂಥ ಭಾಷೆಯಲ್ಲಿಯೇ ಈ ವಚನಗಳು ರಚನೆ ಆಗಿತ್ತು. ವಚನಕ್ಕೆ ಇನ್ನೊಂದು ಪದ ಯಾವುದಪ್ಪ ಅಂದರೆ ಭಾಷೆ ಅಂತಲೇ. ನಾವು ವಚನ ಕೊಡೋದು ಅಂತ ಬಳಸ್ತೀವಿ, ಅದು ಭಾಷೆ ಅಂತಲೇ. ಸೊ ಭಾಷೆ ಅದು ಆಡು ಮಾತಿನ ಭಾಷೆಯೇ ಆಗಿತ್ತು. ಆದ್ದರಿಂದ ಬಹಳ ಹತ್ತಿರ ಆಗ್ತಾಯಿತ್ತು. ಎರಡನೇದಾಗಿ ಯಾರಾದರೂ ಸಹಿತ ವಚನಗಳನ್ನು ಕೇಳಿಸ್ಕೊಂಡಿದ್ರೆ ಅದು ತಮ್ಮ ಜೀವನದ ಭಾಗವೇನೋ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಅಂದರೆ ತಮ್ಮ ಅನುಭವವೇ ಯಾರೋ ಬೇರೆಯ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೇನೋ ಅಂತಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇತ್ತು. ಮೂರನೇದಾಗಿ ಏನಪ್ಪ ಅಂತಂದರೆ, ಆ ವಚನಗಳನ್ನು ಕೇಳಿಸ್ಕೊಂಡಾಗ ಅನೇಕ ಜನರಿಗೆ ನೆಮ್ಮದಿ ಅಥವಾ ಸಮಾಧಾನ, ಒಂದು ರೀತಿಯ ಸಂತೃಪ್ತತೆ ಎಲ್ಲವೂ ಸಹಿತ ದೊರೀತಾ ಇತ್ತು. ಈ ಕಾರಣಕ್ಕೋಸ್ಕರ ವಚನಗಳು ಇಷ್ಟ ಆಯಿತು. ನಾಲ್ಕನೇದಾಗಿ ಏನಪ್ಪ ಅಂತಂದರೆ, ಇದು ರಾಜತ್ವ ಅಥವಾ ಪ್ರಭುತ್ವಕ್ಕಾಗಿರಲಿ ಅಥವಾ ಒಂದು ಅತ್ಯಂತ ಸಂಸ್ಕೃತ ಭೂಯಿಷ್ಠ ಭಾಷೆಗಾಗಲಿ ಇದು ಗಮನ ಕೊಟ್ಟಿರಲಿಲ್ಲ. ಧರ್ಮಕ್ಕೆ ಅಷ್ಟು ಮಹತ್ವ ಕೊಟ್ಟಿರಲಿಲ್ಲ ಇದು ವಚನಗಳು. ಮತ್ತು ದೇವರಿಗೆ ಮಹತ್ವವನ್ನು ಕೊಟ್ಟಿರಲಿಲ್ಲ. ಅದು ಜನಸಾಮಾನ್ಯರಿಗೋಸ್ಕರ ರಚನೆಯಾಗಿ ಸಮಾಜದ ನೇರ ವಿಷಯಗಳನ್ನು ವಚನಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇದು ನಾಲ್ಕನೆಯ ಕಾರಣ. ಜನಗಳಿಗೆ ತುಂಬ ಪ್ರೇರಿತರಾದರು ವಚನಗಳಿಂದ. ಇದು ನಾಲ್ಕನೇ ಕಾರಣ. ಐದನೇದು ಏನಪ್ಪ ಅಂತಂದರೆ, ಇದು ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಸುಧಾರಣೆ ಮಾಡುವುದರ ಜೊತೆಯಲ್ಲಿ ಸಮಾಜವನ್ನು ಸಹಿತ ಸುಧಾರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಂದರೆ ವ್ಯಕ್ತಿಯ ಸುಧಾರಣೆಯೇ ಸಮಾಜದ ಸುಧಾರಣೆ ಎನ್ನುವುದನ್ನು ಇದು ಹೇಳೋದಕ್ಕೆ ಪ್ರಯತ್ನ ಪಡ್ತು. ನಾಲ್ಕನೇದಾಗಿ ಸಮಾನತೆ. ಐದನೇದಾಗಿ ಸಮಾನತೆ ಅಂತಂದರೆ ಎಲ್ಲ ಮನುಷ್ಯರು ಸಹಿತ ಒಂದೇ ಅಂತಂದ್ಬಿಟ್ಟು ಈ ಒಂದು ಭಾವನೆಯನ್ನು ವಚನಗಳು ಒಳಗೊಂಡಿತ್ತು. ಆ ಕಾರಣಕ್ಕೋಸ್ಕರ ಜನಸಾಮಾನ್ಯರಿಗೆ ಇಷ್ಟ ಆಯಿತು. ಮತ್ತು ಯಾರೂ ಹಸಿವಿನಿಂದ ಇರಬಾರ್ದು, ಮತ್ತು ಎಲ್ಲ ಜಾತಿಗಳವರು ಸಹಿತ ಒಂದೇ, ನಾವು ಮನುಷ್ಯರು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮಾನವೀಯತೆಗೆ ತುಂಬ ಮಹತ್ವವನ್ನು ಕೊಡ್ತು. ಏಳನೇದಾಗಿ ತಾವು ಸಹಿತ ರಚನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತು. ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹಿತ ಪ್ರತ್ಯೇಕವಾಗಿ ಒಬ್ಬೊಬ್ರಿಗೊಂದೊಂದು ರೀತಿ ಅನುಭವ ಇರುತ್ತದೆ. ಆ ಅನುಭವದ ಒಂದು ಚೌಕಟ್ಟಿನೊಳಗೆ ನಾವು ಸಹಿತ ಬೇರೆಯವರಂತೆ ವಚನ ರಚನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಕ್ಕೇ ನಮಗೆ ಹಲವಾರು ವಚನಕಾರರು ನಮಗೆ ಬುಡಮಟ್ಟದಿಂದ ಬರೋದಕ್ಕೆ ಪ್ರಾರಂಭವಾಯಿತು. ಅವರೆಲ್ಲರೂ ಸಹಿತ ಇನ್ನು ವಿದ್ವಾಂಸರುಗಳಲ್ಲ, ಆದರೆ ಸಾಮಾನ್ಯ ಕೆಲಸ ಮಾಡಿಕೊಂಡಿದ್ದವರೇ ಬಂದರು. ಅವರೇ ಅದರಲ್ಲಿ ತೊಡಗಿಸಿಕೊಂಡರು. ಅವರೇ ಅದನ್ನು ಅನುಭವಿಸ್ತಾನೆ ಬೇರೊಬ್ಬರ ವಚನಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಆವತ್ತಿನ ಕಾಲದಲ್ಲಿ ಸ್ಥಾಪನೆಯಾಗಿದ್ದಂಥ ಮಹಾಮನೆಯಲ್ಲಿ ನಡೆಯುತ್ತಿದ್ದಂತಹ ಒಂದು ಅರಿವಿನ ಕಾರ್ಯಕ್ರಮ, ಅದು ಜನಗಳಿಗೆ ತಿಳುವಳಿಕೆ. ನಮಗೆ 3 ಜನ ಭಾರತದಲ್ಲಿ ಅತ್ಯಂತ ಪ್ರಮುಖರು ಅಂತ ನಾವು ಹೇಳ್ಬೋದು. ಒಬ್ಬರು ಯಾರಪ್ಪ ಅಂದರೆ ಬಸವಣ್ಣನವರು, ಮೊದಲನೇದಾಗಿ ಬುದ್ಧ, ಆನಂತರ ಬಸವಣ್ಣ, ಅದಾದಮೇಲೆ ನಮಗೆ ಅಂಬೇಡ್ಕರ್ ಅಂತ ಹೇಳ್ತೀವಿ. ಅಂದರೆ ಸಮಾನತೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಇವರೆಲ್ಲರೂ ಸಹಿತ ಅತ್ಯಂತ ಪ್ರಮುಖರಾಗ್ತಾರೆ. ಅದನ್ನು ನಾವು ಅಲ್ಲಿ ವಚನ ಸಾಹಿತ್ಯದಲ್ಲಿ ಬಹಳ ಹಿಂದೆಯೇ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಹೇಳಿದ್ರು, ಏನಂತ ಅಂದರೆ, ನೆಲನೊಂದೇ ಹೊದಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಮನಕ್ಕೆ, ಮತ್ತು ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಫಡದರ್ಶನ ಮುಕ್ತಿಗೆ, ನೆಲವೊಂದೇ ಕೂಡಲ ಸಂಗನ ದೇವನ ನಿಮ್ಮನ್ನರಿದವಂಗೆ ಅಂತ ಅಂದ್ಬಿಟ್ಟು. ಮತ್ತು ದಾಸಿಮಯ್ಯನೊಂದು ವಚನ ಇದೆ ನೋಡಿ, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನು ಜಡಿದೊಮ್ಮೆ ನುಡಿಯದಿರ, ನೀನು ಎನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳುವಂಥದ್ದು. ಅಥವಾ ಬರುಸೆಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಹಿರಿಯ ಕಂಡು ಪುಟನೆಗೆದಂತಾಯಿತು ಎನ್ನುವಂಥ ವಚನ ಆಗಿರ್ಬೋದು. ಅಥವಾ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದ ಸುಂಕ ಕಂಜಿ, ಕಳವೆಯೆಲ್ಲ ಕಳೆದು ಬರಿಗೋಣಿ ಉಳಿಯಿತು ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ ಎನ್ನುವ. ಇದೆಲ್ಲ ಸಮಾಜದಲ್ಲಿ ನಡೀತಾ ಇರುವಂಥ ವಿಷಯಗಳೇನೆ. ಅದು ನಾವು ಒಂದು ತೂತು ಹೋಗಿರುವಂಥ ಗೋಣಿಚೀಲದಲ್ಲಿ ಭತ್ತವನ್ನು ಅಥವಾ ಕಾಳನ್ನು ತುಂಬ್ಕೊಂಡು ಹೋದರೆ ನಾವು ಹೋಗ್ತಾನೆ ಅದೆಲ್ಲ ಖಾಲಿಯಾಗುತ್ತಿದೆ. ಯಾರಿಗೋ ಸುಂಕ ಕಟ್ಟಬೇಕು ಅಂತ, ತೆರಿಗೆ ಕಟ್ಟಬೇಕು ಅಂತ ತಪ್ಪಿಸ್ಕೊಳ್ಳೋಕೆ ಹೋದರೆ ಭತ್ತನೇ ಹೋಗ್ಬಿಡುತ್ತೆ. ಇಂತಹ ಒಂದು ಮನೋಭಾವ ಇದ್ದವರು ಅವತ್ತು ಇದ್ದಾರೆ, ಇವತ್ತು ಸಹಿತ ಟ್ಯಾಕ್ಸ್ ಕದಿಯೋ ಜನಗಳು ಇವತ್ತು ಸಹಿತ ಇದ್ದಾರೆ. ಇದನ್ನೇ ಅವರಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅವ್ರು ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ, ಹಸಿವೆ ಆಗಿರುವಂಥವನು ಒಡೆದುಕೊಂಡವ ಹುಸಿವ ಅಂತ ಹೇಳ್ತಾರೆ. ಸುಳ್ಳು ಹೇಳ್ತಾನೆ ಅವನು.
ಬೇರೆ ದಾರಿ ಇಲ್ಲ, ಅನ್ನಕ್ಕೆ ಮಾರ್ಗ ಅಂತ. ಅಂದರೆ ಅದಕ್ಕೆ ಮಹಾಮನೆಯಲ್ಲಿ ಅವ್ರೇನಪ್ಪ ಅಂದರೆ ದಾಸೋಹ ಕಾರ್ಯಕ್ರಮವನ್ನು ಮಾಡಿದ್ರು. ಅಂದರೆ ಹಸಿವಿನಿಂದ ಯಾರು ಇರಬಾರ್ದು ಅನ್ನೋದು ಬಸವಣ್ಣನವರು ಅವತ್ತು ಮಾಡಿದಂಥ ಕೆಲಸ ಅದು. ಅಂದರೆ ಹಸಿವೆ ಎನ್ನುವುದಿದ್ದರೆ ಸಾಮಾಜಿಕ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಅದಕ್ಕೆ ಅದು ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ನಮ್ಮ ಅಜ್ಞಾನಕ್ಕೆ ಕಾರಣ ಅರಿವಿನ ಕೊರತೆ, ಅದನ್ನು ಅಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ದಿನ ಸಂಜೆ ಸೇರ್ತಾಯಿದ್ರು, ಮತ್ತು ಅವ್ರ ಕೆಲಸಗಳನ್ನು ಬಿಡ್ತಾ ಇರಲಿಲ್ಲ, ದೇವ್ರ ಪೂಜೆ ಮಾಡಿಕೊಂಡೇ ಇರ್ತಾ ಇರಲಿಲ್ಲ. ಅವರು ಕೆಲಸ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಆ ಮಹಾಮನೆಗೆ ಬಂದು ಚರ್ಚೆಯಲ್ಲಿ ಭಾಗವಹಿಸ್ತಾಯಿದ್ರು. ಈ ಕಾರಣಕ್ಕೋಸ್ಕರನೇ ವಚನಗಳು ನಮಗೆ ಅತ್ಯಂತ ಮುಖ್ಯ ಆಗುತ್ತೆ, ಮತ್ತು ಜನರಿಗೆ ತಲುಪೋದಕ್ಕೆ ಇವೆಲ್ಲವೂ ಸಹಿತ ಕಾರಣ ಅಂತಂದ್ಬಿಟ್ಟು ನಾವು ಇಲ್ಲಿ ಹೇಳ್ಬೋದು. ಸರಿ, ವಚನಗಳು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿದ್ದಾವೆ ಅಂತ ಹೇಳ್ತಾರೆ ಸರ್. ಸೊ ಅದು ಹೇಗೆ ಅವು ಸುಧಾರಣೆ ಮಾಡಿದವು ಸರ್? ನಾನು ಆಗಲೇ ಹೇಳ್ತಾ ಇದ್ದೆ, ವ್ಯಕ್ತಿ ಮತ್ತು ಸಮಾಜದ ಸುಧಾರಣೆ ಅಂತ. ವ್ಯಕ್ತಿಯ ಸುಧಾರಣೆ ಅಂತಂದರೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು. ನಮಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಸಮಾಜದಲ್ಲಿ ಏನಪ್ಪ ಅಂದರೆ ವ್ಯಕ್ತಿ ಇನ್ನೊಬ್ಬರನ್ನು ಅವಲಂಬಿಸುವಂಥದ್ದೇ ಜಾಸ್ತಿ. ಅದು ಯಾವುದಕ್ಕಾದರೂ ಆಗಿರ್ಬೋದು. ನಮಗೆ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ವಯಸ್ಸಿಗೆ ಬರ್ತಾ ಇದ್ದಾಗಲೇ ವ್ಯಕ್ತಿಯನ್ನು ಸ್ವಾವಲಂಬಿಯಾಗಿ ಬದುಕುವಂತೆ ಅವರು ತರಬೇತಿಯನ್ನು ಕೊಟ್ಟು ಅಥವಾ ಹೊರಗಡೆ ಕಳಿಸ್ತಾರೆ. ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರತಿಯೊಂದಕ್ಕೂ ಸಹಿತ ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸಿ ಇರಬೇಕಾದಂಥ, ದೇವಸ್ಥಾನಕ್ಕೆ ಹೋದರೆ ಪೂಜಾರಿ ಹೇಳಬೇಕು ನಮಗೆ, ಏನಾದ್ರು ಪೂಜೆ ಮಾಡಬೇಕಾದ್ರೆ ಒಬ್ಬ ಶಾಸ್ತ್ರಿಗಳು ಪುರೋಹಿತರು ಬರಬೇಕು ನಮಗೆ, ಅಥವಾ ನಮಗೆ ಊಟ ಮಾಡೋಕ್ಕೆ ಇನ್ನೊಬ್ಬರು ದುಡ್ದಾಕಬೇಕು. ಅಂತಹ ಅನೇಕರು ಇದ್ದಾರೆ. ಅದು ಬೇಡ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ ಎನ್ನುವಂಥ ಪರಿಕಲ್ಪನೆ ಬಂದಿದ್ದು ಈ ಅರ್ಥದಲ್ಲೇ. ಅಂದರೆ ಪ್ರತಿಯೊಬ್ಬರೂ ದುಡಿಬೇಕು, ದುಡಿದು ತಿನ್ನಬೇಕು. ಶ್ರಮ ಜೀವನಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದು ನಮಗೆ ವಚನಗಳು. ಅದಕ್ಕೇ ಅಲ್ಲಿ ಅದು ಏನಪ್ಪ ಅಂದರೆ ವ್ಯಕ್ತಿಯ ಸುಧಾರಣೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಆ ವ್ಯಕ್ತಿಯ ಸುಧಾರಣೆ ಇದೆಯಲ್ಲ, ಆ ವ್ಯಕ್ತಿ ಸುಧಾರಣೆ ಆದರೆ ಸಮಾಜ ತನ್ನಿಂದಾಗೆ ನೀನು ಸರಿ ಹೋಗು, ಸಮಾಜ ಸರಿ ಹೋಗುತ್ತದೆ ಅನ್ನುವಂಥ ಮಾತಾಡ್ತೀವಲ್ಲ, ಅದನ್ನೇ ಹೇಳೋದು. ವ್ಯಕ್ತಿ ಈಗಿರುವಂಥ ಸ್ಥಿತಿಯನ್ನು, ಅಂದರೆ ತಮ್ಮ ಆಲೋಚನೆಗಳನ್ನು, ತಾವು ಮಾಡುವಂತಹ ಕೆಲವು ಕೆಲಸಗಳನ್ನು ಬಿಡಬೇಕಾಗತ್ತೆ, ಹೊಸ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಾವು ಮಾಡೋ ಕೆಲಸ ಆಗಿರ್ಬೋದು, ನಾವು ಮಾತನಾಡೋದಾಗಿರ್ಬೋದು, ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು. ನಮ್ಮ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಇದು ಅವರ ಅರಿತುಕೊಳ್ಳುವಂತೆ ಮಾಡಿದ್ದದು. ಇದು ಸ್ವಾವಲಂಬನೆ ಅಂತ ಕರಿತೀವಿ. ವ್ಯಕ್ತಿ ಸ್ವಾವಲಂಬನೆ ಆದರೆ ಸಮಾಜ ಅಥವಾ ದೇಶ ತನ್ನಿಂದ ತಾನೇ ಸ್ವಾವಲಂಬಿಯಾಗುತ್ತದೆ ಎನ್ನುವುದನ್ನು ಇಲ್ಲಿ ವಚನಕಾರರು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಎಲ್ಲರೂ ದುಡಿಬೇಕು, ದುಡಿದು ಕೆಲಸವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ಇದೇ ಕೂಡಲ ಸಂಗನೊಲಿಯುವ ಪರಿ ಅಂತ ಹೇಳ್ತಾರೆ. ಅಂದರೆ ನೀನು ಸರಿ ಹೋಗು, ಸಮಾಜ ಸರಿ ಹೋಗುತ್ತದೆ. ನಾವು ಸಮಾಜ ಸರಿ ಮಾಡಿ ಅಂದರೆ ನಾವು ಸಮಷ್ಟಿಯಿಂದ ವ್ಯಕ್ತಿಗೆ ಬರೋಕ್ಕಾಗಲ್ಲ, ವ್ಯಕ್ತಿಯಿಂದ ಸಮಷ್ಟಿಗೆ ಹೋಗಬೇಕು ಅನ್ನೋದು. ಅಂದರೆ ವ್ಯಕ್ತಿ ಮುಖ್ಯ ಆಗ್ತಾನೆ, ಯಾಕೆಂದರೆ ವ್ಯಕ್ತಿಗಳಿಂದ ಸಮಾಜ ಆಗೋದು. ಎಲ್ಲರೂ ಒಳ್ಳೆಯವರಾದರೆ ಒಳ್ಳೆಯ ಸಮಾಜವೇ ಆಗುತ್ತೆ, ಎಲ್ಲರೂ ಕೆಟ್ಟವರಾದರೆ ಅದು ಕೆಟ್ಟ ಸಮಾಜವಾಗುತ್ತೆ. ಅದು ಅತ್ಯಂತ ಸರಳವಾಗಿ ಹೇಳಿದಂಥದ್ದು ಇಲ್ಲಿ ವಚನಗಳು ನಮಗೆ. ಅಂದರೆ ಇದು ವಚನಗಳು ಮನುಷ್ಯನ ಮನಸ್ಸಿನ ಚಿಂತನೆಯನ್ನು ಮಾಡಿದೆ, ಹಾಗೆ ಸಮಾಜದ ಅಥವಾ ರಾಜ್ಯದ ಅಥವಾ ದೇಶದ ಚಿಂತನೆಯನ್ನು ಸಹಿತ ಮಾಡ್ತಾ ಬಂದಿದೆ. ಅದು ನಮ್ಮ ಅಲ್ಲಿರುವಂಥ ಕೆಲವು ಅವಗುಣಗಳು, ವ್ಯಕ್ತಿಯ ಮಟ್ಟದಲ್ಲಿರುವಂಥ ಒಂದು ಅವಗುಣಗಳು ಯಾವುದು? ಅಜ್ಞಾನದಿಂದ ಹುಟ್ಟಿತ್ತು ಅಹಂ, ಮಮತೆ, ನಮ್ಮ ಅರಿವಿನ ಕೊರತೆ ಅಂತ ಹೇಳ್ತಾರೆ. ಅಜ್ಞಾನದಿಂದ ಹುಟ್ಟಿತ್ತು ಮನಶ್ಚಂಚಲ, ಮನಸ್ಸಿನ ಚಂಚಲತೆ ಅಜ್ಞಾನದಿಂದ ಬರುತ್ತದೆ. ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ ಅಂತ, ಇಂದ್ರಿಯಗಳನ್ನು ಕೆರಳಿಸುವಂಥದ್ದು ನಮ್ಮ ಅಜ್ಞಾನ. ಅಜ್ಞಾನದಿಂದ ಹುಟ್ಟಿತ್ತು ದೇಹ ಮೋಹ, ನಾನು ಇಲ್ಲಿ ಬದುಕೇ ಇರಬೇಕು ಎನ್ನುವಂಥ ಮನೋಭಾವ ನಮ್ಮದು. ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ ಅಥವಾ ಆಕಾಂಕ್ಷೆ ಜಾಸ್ತಿ, ಮಹತ್ವಾಕಾಂಕ್ಷೆ ನಮ್ಗೆ ಹುಟ್ಟಿರುವಂಥದ್ದು. ಅಜ್ಞಾನದಿಂದ ಹುಟ್ಟಿತ್ತು ರಾಗದ್ವೇಷ, ಇನ್ನೊಬ್ಬರನ್ನು ದ್ವೇಷಿಸೋದು, ಒಂದು ಬೇಕಾದವರನ್ನು ಪ್ರೀತಿಸುವಂಥದ್ದು. ಮತ್ತು ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ಪ್ರಪಂಚ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ದುಃಖ. ಅಜ್ಞಾನವೆಂಬುದು ಭ್ರಮೆ, ಅದನ್ನು ಕೆಡಿಸದೆ ಕೂಡಲ ಸಂಗಮನಲ್ಲಿ ನಾವು ಸೇರಲು ಸಾಧ್ಯವಾಗುವುದಿಲ್ಲ ಅಂತ. ಇದೆಷ್ಟು ಸರಳವಾಗಿ ಹೇಳ್ತಾರೆ ನೋಡಿ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಿರೋದಿಲ್ಲ. ಅಜ್ಞಾನ ಅಂದರೆ ಏನು? ಯಾವುದೋ ನಿರ್ದಿಷ್ಟ ವಿಷಯದಲ್ಲಿ ನಮಗೆ ತಿಳುವಳಿಕೆ ಇಲ್ಲದಿರುವುದನ್ನು ನಾವು ಅಜ್ಞಾನ ಅಂತ ಕರಿತೀವಿ. ಅಜ್ಞಾನ ಎನ್ನುವುದು ಸರಳವಾಗಿ ನಾವು ಹೇಳುವಂಥದ್ದು. ಜ್ಞಾನ ಅಂತಲ್ಲ, ನಾವು ಓದು ಬರಹ ಇದ್ದವ್ರಿಗೆ ಜ್ಞಾನ ಇರುತ್ತದೆ ಅನ್ನೋದಲ್ಲ. ಬದುಕುವಂತಹ ಸಮಾಜದಲ್ಲಿ ಹೇಗೆ ಬದುಕಿರಬೇಕು ಎನ್ನುವುದು ಹೇಳುವುದಿದೆಯಲ್ಲ, ತಿಳ್ಕೊಂಡಿರಬೇಕಲ್ಲ, ಅದೇ ನಮಗೆ ಜ್ಞಾನ ಅಂತ ಅಂದ್ಬಿಟ್ಟು. ಅದಕ್ಕೇ ಅದನ್ನು ಅವರು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ನಮಗೆ ಈ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಮಕ್ಕಳ ಚಿಂತೆ,
ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿ ಇದ್ದವರೊಬ್ಬರನ್ನು ಕಾಣೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದೇ ಅಂದರೆ ಇದು ಏನಾಗುತ್ತೆ ಅಂದರೆ ನಾವು ಯಾವಾಗಲೂ ಸಹಿತ ನಮ್ಮದೇ ಆದಂಥ ಒಂದು ಪ್ರಪಂಚದಲ್ಲಿ ನಾವು ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಇವೆಲ್ಲ ಒಂದು ನಿರ್ದಿಷ್ಟ ಸಂದರ್ಭದವರೆಗೆ ಇದೆಲ್ಲ ಸರಿ ಅಂತ ಅನಿಸುತ್ತೆ, ಆಮೇಲಿಂದ ಇದು ಬೇಕಾಗೋದಿಲ್ಲ. ಯಾಕಂದರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನಾವು ವೈಯಕ್ತಿಕವಾಗಿ ನಾವು ಬದಲಾವಣೆ ಆಗಬೇಕು, ಅದು ಸುಧಾರಣೆ, ವೈಯಕ್ತಿಕ ವ್ಯಕ್ತಿಯ ಸುಧಾರಣೆ. ಅದಾದಮೇಲೆ ಆ ಸಮಾಜ ತನ್ನಿಂದ ತಾನೇ ಸುಧಾರಣೆ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ವಚನಗಳು ಅತ್ಯಂತ ಪ್ರಮುಖವಾದಂತಹ ಒಂದು ನಮಗೆ ತಿಳುವಳಿಕೆಯನ್ನು ಕೊಡುವಂತಹ ಸಾಹಿತ್ಯ ಭಾಗ ಅನ್ನೋದು. ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ವಚನ ಸಾಹಿತ್ಯದ ಪಾತ್ರ ಏನು ಸರ್? ಇದಕ್ಕೆ ಸಂಬಂಧಪಟ್ಟಾಗ ನಾನು ಹಿಂದೆ ಹೇಳಿದ್ದೆ ನಾನು ನಿಮಗೆ ವ್ಯಕ್ತಿಯ ಸುಧಾರಣೆ ಅಂತ. ಅದನ್ನು ಈಗ ಮುಂದುವರೆಸಿದ್ರೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಉತ್ತಮ ಅಥವಾ ಸರ್ವತೋಮುಖ ಬೆಳವಣಿಗೆ ಅಂತ ನಾವು ಕರಿತೀವಿ. ಆ ಸರ್ವತೋಮುಖ ಬೆಳವಣಿಗೆ ಅನ್ನೋದು ಹೇಗೆ ಅಂದರೆ ಆ ವ್ಯಕ್ತಿತ್ವ ಮನಸ್ಸಿನಲ್ಲಿ ಆಗುವಂತಹ ಒಂದು ಬದಲಾವಣೆಗಳದು. ಸೊ ಅದು ಹೇಗಾಗಬೇಕು? ಈಗ ನಮಗೆ ಅನೇಕ ಸಾವಿರಾರು ವಚನಗಳು ಸಿಕ್ಕುತ್ತದೆ ಆ ಮನುಷ್ಯ ಹೇಗೆ ಬದುಕಬೇಕು. ಈಗ ನಾನು ಅನೇಕ ಉದಾಹರಣೆಗಳನ್ನ ಕೊಟ್ಟೆ ನಿಮಗೆ, ಅದೆಲ್ಲವೂ ಸಹಿತ ಹೇಳುತ್ತೆ. ನೀನು ಸರಳವಾಗಿರಬೇಕು, ಮತ್ತು ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಯಾರಿಗೆ ಎಷ್ಟು ಗೌರವ ಕೊಡಬೇಕು, ದೇವರಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು, ಸಮಾನತೆ ಅಂದರೆ ಏನು, ಹೇಗೆ ಬದುಕಬೇಕು, ಜಾತಿಯನ್ನು ಬಿಟ್ಬಿಡಿ, ನಿರ್ಮೂಲನೆ ಮಾಡಿ, ಇನ್ನೊಬ್ಬ ಮನುಷ್ಯನನ್ನು ಸಹಿತ ಮನುಷ್ಯ ಅಂತ ಸ್ವೀಕರಿಸಿ, ಆ ರೀತಿ ಸಮಾನತೆಯನ್ನು ಕೊಟ್ಕೊಂಡು ಬಂದರೆ ಅದು ನಾವೇ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು, ನಮ್ಮ ವ್ಯಕ್ತಿತ್ವ ಅಂತ. ಅದು ನಮಗೆ ಸರ್ವತೋಮುಖ ಬೆಳವಣಿಗೆ ಅಂದರೆ ನಮಗೆ ಏನೋ ಜ್ಞಾನವನ್ನು ಗಳಿಸ್ಕೊಳ್ಳೋದು, ಹಣ ಮಾಡುವುದು ಅಂತಂದ್ಬಿಟ್ಟು ನಮ್ಮ ಆಧುನಿಕ ಒಂದು ಪರಿಕಲ್ಪನೆಯಲ್ಲಿದೆ ನಮಗೆ. ಅದಲ್ಲ, ನಾವು ಫಸ್ಟ್ ಸಮಾಜ, ಆಮೇಲೆ ನಮ್ಮ ದುಡಿಮೆ, ಕಾಯಕ ಮುಂತಾದವುದು. ಈ ಹಿನ್ನೆಲೆಯಲ್ಲಿ ನಮಗೆ ಏನಪ್ಪ ಅಂತಂದರೆ ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬಾರದು. ಇದು ನಮ್ಮ ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕರಿತೀವಿ. ಉದಾಹರಣೆಗೆ ವಚನಗಳಲ್ಲಿ ಹೇಳ್ತಾರೆ, ಅನೇಕ ವಚನಗಳು ಹೇಳುತ್ತವೆ. ಉದಾಹರಣೆಗೆ ಒಂದು ವಚನ ಬಸವಣ್ಣವ್ರದ್ದು, ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಎಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನ್ ಅಂತಲ್ಲದನ್ನಯ್ಯ ಒಲ್ಲನಯ್ಯ ಅಂತ ಹೇಳ್ತಾರೆ. ಅಂದರೆ ಅವನು ಕೂಡಲ ಸಂಗಮ ದೇವ ಮೆಚ್ಕೊಳ್ಳೋದು, ಶಿವ ಮೆಚ್ಕೊಳ್ಳೋದಿಲ್ಲ. ಏನಪ್ಪ ಅಂದರೆ ನಾವು ಕ್ರೂರಿಗಳಾಗಬಾರ್ದು ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳೋದು ಮೊದಲನೇ, ದಯವಿಲ್ಲದ ಧರ್ಮದ ಮೂಲ ಉದ್ದೇಶವೇ ದಯೆ, ಕರುಣೆ. ಆದರೆ ಕೆಲವು ಧರ್ಮಗಳು ಅದಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ ಅಂದರೆ ಧರ್ಮ ಅದಕ್ಕೆ ಕಾರಣ ಅಲ್ಲ, ಅದನ್ನು ಅನುಸರಿಸುವಂಥ ಅನುಯಾಯಿಗಳು ಕಾರಣ ಆಗಿರ್ತಾರೆ. ಅನುಸರಿಸುವಂಥ ಅನುಯಾಯಿಗಳು ಅದನ್ನು ಅನುಸರಿಸಲಿಲ್ಲ ಅಂದರೆ ಧರ್ಮ ಅದಕ್ಕೆ ಕಾರಣ ಆಗೋದಿಲ್ಲ. ಸೊ ಧರ್ಮದ ಮೂಲೋದ್ದೇಶವೇ ದಯೆ ಅಥವಾ ಕರುಣೆ ಎನ್ನುವುದು. ಸಕಲ ಪ್ರಾಣಿಗಳಲ್ಲಿ ಇರಬೇಕು, ಅಂದರೆ ಮನುಷ್ಯನಿಗೆ ಮಾತ್ರ ದಯೆ ತೋರಿಸೋದಲ್ಲ, ಪ್ರಾಣಿಗಳ ವಿಷಯದಲ್ಲಿ ನಮಗೆ ಅನುಕಂಪ ಇರಬೇಕಾಗತ್ತೆ, ಕರುಣೆಯನ್ನು ತೋರಿಸ್ಬೇಕಾಗತ್ತೆ. ಮತ್ತು ಧರ್ಮದ ಮೂಲವೇ ಈ ದಯೆ ಅಥವಾ ಕರುಣೆ ಎನ್ನುವುದು. ಈ ರೀತಿ ಅನುಸರಿಸಲಿಲ್ಲ ಅಂದರೆ ಕೂಡಲ ಸಂಗಮ ದೇವ ನಮ್ಮನ್ನು ಒಲ್ಲನಯ್ಯ ಅಂತ ಹೇಳ್ತಾರೆ ಅವರು. ನಮ್ಮನ್ನು ಒಪ್ಕೊಳ್ಳೋದೇ ಇಲ್ಲ. ಯಾಕೆಂತಂದರೆ ಮನುಷ್ಯನನ್ನು ನಾವು ಹಿಂದಿನ ಒಂದು ಭಾಗದಲ್ಲಿ ಬರುತ್ತೆ, ಪಂಚೇಂದ್ರಿಯಗಳು ಮನುಷ್ಯನನ್ನು ಸುಡುತ್ತೆ, ಕಾಮೋದ್ರೇಕ ಅಂತ ಕರೀತಾರೆ ಅದನ್ನು. ಸೊ ಇದನ್ನು ಏನು ಮಾಡುತ್ತೆ, ಆಸೆಗಳನ್ನು ಮುಟ್ಟಿಸುತ್ತೆ. ಅದಕ್ಕೆ ಇನ್ನೊಂದು ವಚನ ಇದೆ, ಆನು ಒಬ್ಬನು ಸುಡುವರೈವರು ಮೇಲೆ ಕಿಚ್ಚು ಘನ. ಆ ಘನ ಅಂದರೆ ಪರಮಾತ್ಮ ಅಥವಾ ಲಿಂಗ ಅಂತ ಅಂದ್ಬಿಟ್ಟು ಅರ್ಥ. ನಿಲ್ಲಲು ಬಾರದು ಕಾಡು ಬಸವನ ಹುಲಿ ಕೊಂಡೊಯ್ದರೆ ಆರೈಯಲಾಗದೆ ಕೂಡಲ ಸಂಗಮ ದೇವ. ನನ್ನ ಕಾಡು ಬಸವನ ಹುಲಿ ತೆಗೆದುಕೊಂಡೋದ್ರೆ ರಕ್ಷಣೆ ಮಾಡೋಕ್ಕೆ ಯಾರ ಕೈಯಿಂದ ಸಾಧ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಅಂದರೆ ನಾವು ಮನಸ್ಸು ಸರಿಯಾಗಿ ಮನೋನಿಗ್ರಹ ಅಂತ ಕರಿತೀವಿ. ಮನೋನಿಗ್ರಹ ಮಾಡಿಕೊಳ್ಳಿಲ್ಲ ಅಂದರೆ ಇಂತಹದ್ದೆಲ್ಲವೂ ಸಹಿತ ಆಗ್ತಾ ಇರುತ್ತೆ. ನಮಗೆ ಸಾಮಾನ್ಯವಾಗಿ ಎರಡು ವಿಷಯಕ್ಕೆ ಜಗಳ ಆಗುತ್ತೆ ಅಂತ ಹೇಳ್ತಾರೆ. ಒಂದೇನಪ್ಪ ಅಂದರೆ ನಾನು, ಅವನು ಅಥವಾ ಅವರು ಒಂದು. ಇನ್ನೊಂದೇನಪ್ಪ, ನನ್ನದಲ್ಲದ್ದು ಅಂತ. ಅಂದರೆ ನನ್ನ ಮಾತು ಕೇಳಬೇಕು, ನನ್ನ ಆಸ್ತಿ ತಗೋಬಾರ್ದು, ನನ್ನ ವಸ್ತು ತಗೋಬಾರ್ದು, ನನ್ನ ಅಭಿಪ್ರಾಯಕ್ಕೆ ಮಹತ್ವ ಸಿಕ್ಕಬೇಕು. ನನ್ನದಲ್ಲದ್ದು ಬೇರೊಬ್ಬರು ಹೇಳೋದನ್ನು ಕೇಳೋದಿಲ್ಲ, ಬೇರೊಬ್ಬರ ಆಸ್ತಿ ನನಗೆ ಬೇಕು. ಈ ವಿಷಯಕ್ಕೆ ನಮಗೆ ಅನೇಕ ಸಂದರ್ಭದಲ್ಲಿ ಜಗಳಗಳಾಗ್ತಾ ಇರುತ್ತೆ, ಅಥವಾ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ, ಅದಾಗುತ್ತದೆ. ಸೊ ಇದನ್ನು ಬಿಟ್ಟರೆ, ಅದನ್ನೇ ಕನಕದಾಸರು ಹೇಳ್ತಾರಲ್ಲ, ನಾನು ಎನ್ನುವುದನ್ನು ಬಿಟ್ಟರೆ ಎಲ್ಲವೂ ಸಹಿತ ಸರಿಯಾಗಿ ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳ್ತಾರಲ್ಲ. ಅದೇ ಈ ನಾನು ಅನ್ನೋದು ಏನಾಗುತ್ತೆ ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ. ಉಪೇಂದ್ರ ಫಿಲಮಲ್ಲೂ ಅದನ್ನೇ ಹೇಳ್ತಾರೆ, ನಾನು ಅನ್ನೋದು ನಮಗೆ ಪ್ರತಿ ಸಂದರ್ಭದಲ್ಲೂ ಸಹಿತ ಏನಪ್ಪ ಅಂದರೆ ಈ ನಾನು ಅನ್ನೋದು ನಮ್ಮನ್ನು ಕಾಡ್ತೇವೆ. ನಾವು ಈಗೋ ಅಂತ ಕರಿತೀವಲ್ಲ,
ಈಗೊಂದು ಬಿಟ್ಟರೆ ಮನುಷ್ಯ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ನನ್ನ ಅಭಿಪ್ರಾಯ, ನನ್ನ ನಿರ್ಧಾರ ಅನುಸರಿಸಬೇಕು, ನನ್ನ ಕಾನೂನು ಅನುಸರಿಸಬೇಕು, ಇದು ಪ್ರತಿಯೊಬ್ಬರು ಅವರವ್ರಿಗೆ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಅಷ್ಟು ಸರಿಯಲ್ಲ ಎನ್ನುವುದು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಮನುಷ್ಯನ ಒಂದು ಇದೇನಪ್ಪ ಅಂದರೆ ಮನಸ್ಥಿತಿ ಏನಪ್ಪ ಅಂತಂದರೆ, ಅವನಿಗೆ ಇರೋದು ಬಿಟ್ಬಿಟ್ಟು ಇಲ್ಲದೇ ಇರುವುದರ ಕಡೆಗೆ ಗಮನ ಯಾವಾಗಲೂ ಸಹಿತಾ ಇರುತ್ತೆ. ನಮಗೆ ಮೋಹನ ಮುರಳಿ ಗೋಪಾಲಕೃಷ್ಣ ಅಡಿಗರ ಕವನ ಇದೆಯಲ್ಲ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು, ಅದನ್ನೇ ಹೇಳ್ತಾರಿಲ್ಲಿ. ಕಂಡುದ ಹಿಡಿಯಲಲ್ಲದೆ ಕಾಣುದದನ ಅರಸಿ ಹಿಡಿದಿಹೇನೆಂಬರೆ ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣಬಹುದು ಗುಹೇಶ್ವರ ಅಂತ. ಅಲಂಪ್ರಭು ಎಷ್ಟು ಸುಲಭವಾಗಿ ಹೇಳ್ತಾನೆ, ಸರಳವಾಗಿ ಹೇಳ್ತಾನೆ. ನೋಡು, ನಾವು ಯಾವಾಗಲೂ ಸಹಿತ ಇರೋದನ್ನು ಬಿಟ್ಟು ಇಲ್ಲದರ ಕಡೆಗೆ ಗಮನವನ್ನು ಕೊಡ್ತಾ ಇರ್ತೀವಿ. ನೀನು ದೇವರನ್ನು ನಂಬು, ಖಂಡಿತ ಇಲ್ಲದೇ ಇರುವುದು ನನ್ನ ಕಣ್ಣ ಮುಂದೆ ಕಾಣಿಸುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದನ್ನು ಅರ್ಥಕೊಂಡ್ರೆ ಬಹುಶಃ ನಮ್ಮಲ್ಲಿರುವಂತಹ ಅನೇಕ ಅವಗುಣಗಳು ನಾಶವಾಗೋದಕ್ಕೆ ಸಾಧ್ಯ ಆಗುತ್ತದೆ. ಅಲಂಪ್ರಭುವಿನ ಇನ್ನೊಂದು ವಚನ ನಾವು ನೋಡೋಣ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ. ಇದು ಗುಹೇಶ್ವರ ಅಂತ ಅಲ್ಲಂಪ್ರಭು ಹೇಳ್ತಾರೆ. ಅಂದರೆ ನಾವು ಹೇಳ್ತೀವಿ ಹೊನ್ನು ಹೆಣ್ಣು ಮಣ್ಣು ಅನ್ನೋದು ಮಾಯೆ ಅನ್ನೋದು ಅಂತ. ವಾಸ್ತವವಾಗಿ ಅದು ಇರುತ್ತೆ, ಭೌತಿಕ ಸ್ಥಿತಿ ಅಷ್ಟೇ ಅದು. ಆದರೆ ನಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಇದೆಯಲ್ಲ, ಅದು ನಮ್ಮನ್ನು ಆಕರ್ಷಿಸುವಂತೆ ಮಾಡ್ತಾ ಇರುತ್ತೆ. ಆದ್ದರಿಂದ ಮನಸ್ಸು ಮುಖ್ಯವೇ ಹೊರತು ಆ ವಸ್ತುಗಳಲ್ಲ. ಅದೆಲ್ಲ ಕಾಲಕ್ಕೂ ಹಾಗೇ ಇರುತ್ತೆ. ಬಂಗಾರ ಇದ್ದರೆ ಅದು ಇನ್ನೊಬ್ರಿಗೆ ಹೋಗುತ್ತೆ, ಮಣ್ಣಿದ್ದರೆ ಇನ್ನೊಬ್ರಿಗೆ ಹೋಗುತ್ತೆ, ಇನ್ನೊಂದು ಹೆಣ್ಣಾದರೆ ನಮ್ಮ ರೀತಿಯಲ್ಲಿ ಅದು ಸಹಿತ ಅವನತಿಯನ್ನು ಹೊಂದುತ್ತೆ ಪುರುಷರಂತೆ. ಆದ್ದರಿಂದ ನಾವು ಇರೋವಾಗ ಆಸೆ ಪಟ್ಟು ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಮನದ ಮುಂದಣ ಆಸೆಯೇ ಕೆಟ್ಟದ್ದು ಅಂತ ಹೇಳೋದು. ಮನಸ್ಸಿನಲ್ಲಿರುವಂಥ ಆಸೆ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ವಚನಗಳು ಅತ್ಯಂತ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಿಸುವುದಕ್ಕೆ ಸಹಾಯಕವಾಗಿದೆ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ.